ನಮಸ್ಕಾರ. ವಿಶ್ವವಾಣಿಯ ಐಪಿಎಲ್ ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾ ಫುರ್ಮಾಟ್. 10 ವರ್ಷಗಳ ನಂತರ ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ನಮ್ಮ ಬೆಂಗಳೂರು ತಂಡ ಇವತ್ತು ಗೆದ್ದು ಬೀಗಿದೆ. ಬಹಳಷ್ಟು ರಣರೋಚಕವಾಗಿರುವಂತಹ ಪಂದ್ಯವನ್ನ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇವತ್ತು ವಿನ್ ಆಗಿದೆ. ಬನ್ನಿ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಇವತ್ತು ಸೀನಿಯರ್ ಸ್ಪೋರ್ಟ್ಸ್ ರಿಪೋರ್ಟರ್ ಆಗಿರುವಂತಹ ರಮೇಶ್ ಕೋಟಿ ಅವರು. ಇವತ್ತಿನ ಮುಂಬೈ ಮತ್ತು RCB ಪಂದ್ಯ ಹೇಗಿತ್ತು ಅವ್ರನ್ನ ಮಾತಾಡಿಸಿ ಕೇಳ್ಕೊಂಡು ಬರೋಣ. ರಮೇಶ್ ಅವರೇ, ಬಹಳಷ್ಟು ಕ್ಯೂರಿಯಾಸಿಟಿ ಇರುವಂತಹ ಪಂದ್ಯ. ಇವತ್ತು ನಮ್ಮ RCB ಗೆದ್ದು ಬೇಗಿದೆ. ಹೇಗಿತ್ತಂತ ಇವತ್ತಿನ ಪಂದ್ಯ? RCB ಅಂದಾಗ ನಾವು IPL ಹಿಸ್ಟ್ರಿ ನೋಡಿದಾಗ RCB ಅಂದಾಗ ಸಾಕಷ್ಟು ನಮಗೆ RCB ಫ್ಯಾನ್ಸ್ ಏನಕ್ಕೆ RCB ತಂಡಕ್ಕೆ ಇಷ್ಟೊಂದು ಜನ ಇದ್ದಾರೆ ಅಂದಾಗ ಈ ತರ ಮ್ಯಾಚ್ಗಳೇ ನಮಗೆ ಸಾಕ್ಷಿ. ಈ ತರ ಒಂದು ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಬಂದು ಒಂದು ಕೊನೆ ಹಂತದಲ್ಲಿ ಬಂದು ಒಂದು RCB ಗೆಲ್ಲುತ್ತಲ್ಲ, ಇದಕ್ಕೇನೆ ಫ್ಯಾನ್ ಇಡೀ ವರ್ಲ್ಡ್ ಅಲ್ಲಿ RCB ಫ್ಯಾನ್ಸ್ ಆಗಿರೋದು ಇದೇ ಕಾರಣಕ್ಕೆ, ಈ ತರ ಮ್ಯಾಚ್ಗಳಿಂದಾನೆ. ಸೊ ಮ್ಯಾಚ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮ್ಯಾಚು ನಾವೆಲ್ಲೋ ಒಂದ್ ಕಡೆ ಅಂದ್ಕೊಂಡಿದ್ವಿ ಮ್ಯಾಚ್ RCB ಸೋಲುತ್ತೆ ಅಂತ. ಆ ರೀತಿ ಬ್ಯಾಟಿಂಗ್ ಪ್ರದರ್ಶನ ತೋರ್ತಾ ಇದ್ರು. ಇರೋ ಮಿಡ್ಲ್ ಆರ್ಡರ್ ಅಲ್ಲಿ ಕೃಣಾಲ್ ಪಾಂಡ್ಯ ಮತ್ತೆ ತಿಲಕ್ ವರ್ಮಾ ಇಬ್ರು ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಸಖತ್ತಾಗಿ ಆಡಿದ್ರು. ಮ್ಯಾಚ್ ಅಲ್ಲಿ ಮಾತ್ರ ಯಾರಿಗೂ ಮುಲಾಜಿಲ್ಲದೆ 4 ಮತ್ತೆ 6 ಅಲ್ಲಿ ಹೊಡಿತಾ ಇದ್ರು. ಸೊ ಎಲ್ಲೋ ಒಂದ್ ಕಡೆ ನಮ್ಮ ಮ್ಯಾಚ್ ಹೋಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಆದ್ರೆ RCB ಬೌಲರ್ಗಳು ಮ್ಯಾಜಿಕ್ ಮಾಡಿದ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ. ಅದ್ರಲ್ಲಿ ಎಸ್ಪೆಷಲಿ ಇವರು ಕೃಣಾಲ್ ಪಾಂಡ್ಯ ವಿಕೆಟ್ ಅಲ್ಲ, ಇವರು ತಿಲಕ್ ವರ್ಮಾ ವಿಕೆಟ್ ಮತ್ತೆ ಹಾರ್ದಿಕ್ ಪಾಂಡ್ಯ ಅವರ ವಿಕೆಟ್ ತುಂಬಾ ಕ್ರೂಷಿಯಲ್ ಆಯ್ತು. ಮತ್ತೆ ಭುವನೇಶ್ವರ್ ಕುಮಾರ್ ಅವರಿಬ್ಬರದು ವಿಕೆಟ್ ತಗೊಂಡ್ರು. ಅಲ್ಲಿ ಮ್ಯಾಚ್ ಟರ್ನ್ ಆಯ್ತು. ಒಟ್ನಲ್ಲಿ RCB ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತು ಈ ಮ್ಯಾಚ್ ಮಾತ್ರ RCB ಫ್ಯಾನ್ಸ್ ಕೂಡ. ಒಳ್ಳೆ ಗೆಲುವು ಇದು ಅಂತ ನಾವು ಹೇಳ್ಬೋದು. ಓಕೆ, ನಾವು RCB ಟಾಸ್ ಸೋತಾಗ ಬ್ಯಾಟಿಂಗ್ ಆಯ್ದುಕೊಂಡಾಗ, ಇವರು ಬೌಲಿಂಗ್ ಆಯ್ದುಕೊಂಡಾಗ ಮುಂಬೈದವರು ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗುವಂತ ಚಾನ್ಸಸ್ ತುಂಬಾ ಇತ್ತು ಅಂತ ಅನಿಸ್ತು RCBಗೆ. ಆದ್ರೆ ಮಿರಾಕಲ್ ಆಗಿ RCB 220 ರನ್ ಅನ್ನು ಗಳಿಸ್ತು. ಆ ಒಂದು ಹೇಗಿತ್ತಂತ ಬ್ಯಾಟಿಂಗ್ ಪರಿ? ಖಂಡಿತವಾಗ್ಲು ಟಾಸ್ ಸೋತಾಗ ನಮ್ಗೆ RCB ತಂಡಕ್ಕೆ ಎಲ್ಲೋ ಒಂದ್ ಕಡೆ ಮುಂಬೈ ಇಂಡಿಯನ್ಸ್ ಅವರು ಒಂದು ಒಳ್ಳೆ ಸ್ಟ್ರಾಟಜಿ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಅವರು ಏನ್ ಅಂದ್ಕೊಂಡಿದ್ರು ಆ ಸ್ಟ್ರಾಟಜಿನ ಟಾಸ್ ಅಂದ್ರೆ ಫಸ್ಟ್ ಸ್ಟೆಪ್ ಅವರು ಟಾಸ್ ಗೆದ್ದಿದ್ದಾರೆ. ಸೊ ಅಂತ ನಾವು ಅಂದ್ಕೊಂಡು ಒಳ್ಳೆ ಸ್ಟ್ರಾಟಜಿ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ನಾವು ಅಂದ್ಕೊಂಡ್ವಿ. ಯಾಕಂತಂದ್ರೆ ಲಾಸ್ಟ್ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಇದೇ ಗ್ರೌಂಡ್ ಅಲ್ಲೇ ಗೆದ್ದಿದ್ದು. ಸೊ ಮುಂಬೈ ಇಂಡಿಯನ್ಸ್ ಸೊ ಆ ಒಂದು ಕಾನ್ಫಿಡೆಂಟ್, ಅದೇ ಒಂದು ಲೈವನ್ನ ಈ ಮ್ಯಾಚ್ ಅಲ್ಲೂ ಕೂಡ ಮುಂದುವರಿಸ್ತಾರೆ ಅಂತ ಅಂದ್ಕೊಂಡ್ವಿ. ಅದೇ ರೀತಿನೇ ಒಂದು ಒಳ್ಳೆ ಫಾರ್ಮ್ ಕೂಡ ಇದರಲ್ಲಿ ತೋರಿಸಿದ್ರು. ಬಟ್ RCB ತಂಡ ನಾವು ನಿಜವಾಗ್ಲೂ ಒಳ್ಳೆ ಬ್ಯಾಟಿಂಗ್ ಬಂತು. ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಈ ತರ ಒಂದು ಬ್ಯಾಟಿಂಗ್ ಬರುತ್ತೆ ಅಂತ. ಅದರಲ್ಲೂ ವಿಶೇಷವಾಗಿ ವಿರಾಟ್ ಕೊಹ್ಲಿ ಮತ್ತೆ ರಜತ್ ಪಾಟಿದಾರ್, ಜಿತೇಶ್ ಶರ್ಮಾ, ದೇವದತ್ ಪಡಿಕ್ಕಲ್ ಈ 4 ಜನ ಬ್ಯಾಟ್ಸ್ಮನ್ ತುಂಬಾ ಚೆನ್ನಾಗಿ ಆಡಿದ್ರು. ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದ್ರು. ವಿಲ್ ಜಾಕ್ಸ್ ಅವರು ಫಸ್ಟ್ ಒಂದು ಸ್ಟಾರ್ಟಿಂಗ್ ಅಲ್ಲಿ ಬೇಗ ವಿಕೆಟ್ ಕೊಟ್ಟರು ಕೂಡ ವಿರಾಟ್ ಕೊಹ್ಲಿ ಮತ್ತೆ ಇವರು ರಜತ್ ಪಾಟಿದಾರ್, ದೇವದತ್ ಪಡಿಕ್ಕಲ್ ಸಖತ್ತಾಗಿ ಆಡಿದ್ರು. ವಿರಾಟ್ ಕೊಹ್ಲಿನೂ ಅಷ್ಟೇ ಅವ್ರ ಸ್ಟ್ರೈಕ್ ರೇಟ್ ಸ್ಟಾರ್ಟಿಂಗ್ ಅಲ್ಲಿ ಹೊಡಿತಾ ಇದ್ದ, ಅವ್ರ ಸ್ಟ್ರೈಕ್ ರೇಟ್ 200 ಕ್ರಾಸ್ ಆಗಿತ್ತು. ತುಂಬಾ ಖುಷಿ ಆಗ್ತಾ ಇತ್ತು ಅವ್ರ ಬ್ಯಾಟಿಂಗ್. ಅವರು ಒಳ್ಳೊಳ್ಳೆ ಶಾಟ್ಸ್ ಆಡಿದ್ರು ವಿರಾಟ್ ಕೊಹ್ಲಿ ಕೂಡ. ಜೊತೆಗೆ ದೇವದತ್ ಪಡಿಕ್ಕಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. ಅವರು ಒಂದು ಲಾಸ್ಟ್ ಅವ್ರು RCB ಹಿಂದೆ ಹೋದ್ ಸಲ ಅವರು 2021 ಆ ಟೈಮಲ್ಲಿ ಅವರು RCB ಪರ ಆಡಿದಾಗ ಅವ್ರ ಸ್ಟ್ರೈಕ್ ರೇಟ್ ಎಲ್ಲ ಒಂದ್ ಕಡೆ ಕಡಿಮೆ ಇತ್ತು ಅಂತ ಸಾಕಷ್ಟು ಟಿಕೆಟ್ ಗುರಿಯಾಗಿದ್ರು. ಬಟ್ ಈ ಮ್ಯಾಚ್ ಅಲ್ಲಿ ದೇವದತ್ ಪಡಿಕ್ಕಲ್ ನಾನು ತುಂಬಾ ಅಪ್ಗ್ರೇಡ್ ಆಗಿ ಬಂದಿದ್ದೀನಿ, ಸಖತ್ ಹಾರ್ಡ್ ವರ್ಕ್ ಮಾಡ್ಕೊಂಡು ನಾನು ಬಂದಿದ್ದೀನಿ, ನನ್ನ ಸ್ಟ್ರೈಕ್ ರೇಟ್ ಈಗ ತುಂಬಾ ಚೆನ್ನಾಗಿದೆ ಅನ್ನೋದು ಒಂದು ಒಳ್ಳೆ ಸಾಬೀತು ಮಾಡಿದ್ರು ಅವರು ಒಂದು ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮೂಲಕ ದೇವದತ್ ಪಡಿಕ್ಕಲ್ ಅವರು. ಅಂದ್ರೆ ಅವ್ರ ಜವಾಬ್ದಾರಿ ಏನು, ಆ ಜವಾಬ್ದಾರಿನ ಕರೆಕ್ಟ್ ಆಗಿ ಅವರು ಫುಲ್ಫಿಲ್ ಮಾಡ್ತಾ ಇದ್ದಾರೆ RCB ತಂಡದಲ್ಲಿ. ಸೊ ಅವ್ರು 50 ಹೊಡಿಬೇಕು 100 ಹೊಡಿಬೇಕು ಅನ್ನೋದಲ್ಲ, ಒಂದು ಸ್ಟ್ರೈಕ್ ರೇಟ್ ಅಲ್ಲಿ ಒಳ್ಳೆ ಸ್ಟಾರ್ಟ್ ತಂದು ಕೊಡುತ್ತಂತದ್ದು ಬ್ಯಾಟಿಂಗು. ವಿಲ್ ಜಾಕ್ಸ್ ಔಟ್ ಆದಾಗ RCB ತಂಡ ಒಂದು ವಿರಾಟ್ ಕೊಹ್ಲಿ ಅದೇ ಆಂಕರ್ ರೋಲ್ ಅವ್ರಿಗೆ ಆಕ್ಚುಲಿ ಇರೋದು. ಬಟ್ ವಿಲ್ ಜಾಕ್ಸ್ ಔಟ್ ಆದಾಗ ವಿರಾಟ್ ಕೊಹ್ಲಿನೇ ಜವಾಬ್ದಾರಿ ತಗೊಂಡ್ರು. ಅವರೇ ಅಟ್ಯಾಕಿಂಗ್ ಗೇಮ್ ಮಾಡಿ ತುಂಬಾ ಚೆನ್ನಾಗಿ ಆಡಿದ್ರು. ಹೌದು, ವಿರಾಟ್ ಕೊಹ್ಲಿ. ನೆಕ್ಸ್ಟ್ ದೇವದತ್ ಪಡಿಕ್ಕಲ್ ಅವರು ಕೂಡ ವಿರಾಟ್ ಕೊಹ್ಲಿ ಅವ್ರಿಗೂ ಕೂಡ ಕಾಂಪಿಟೇಷನ್ ಕೊಡ್ತಾ ಇದ್ರು. ಆ ಕಡೆ ಒಳ್ಳೆ ಶಾಟ್ಸ್ ಹೊಡೆದ್ರು ದೇವದತ್ ಪಡಿಕ್ಕಲ್ ಕೂಡ. ಆಮೇಲೆ ರಜತ್ ಪಾಟಿದಾರ್ ಅವರು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸ್ಲೋ ಆಗಿ ಆಡ್ತಾ ಇದ್ರು. ಆಮೇಲೆ ಅವ್ರು ಒನ್ಸ್ ಅವರು ಪಿಚ್ಗೆ ಅಡ್ಜಸ್ಟ್ ಹಾಕೊಂಡು ಆಡಿದ್ಮೇಲೆ ಅವ್ರ ಬ್ಯಾಟಿಂಗ್ ಗೆ ಸಖತ್ ಕ್ಲಿಕ್ ಆಯ್ತು. ಆಮೇಲೆ ಒಳ್ಳೊಳ್ಳೆ ಶಾಟ್ಸ್ ಆಡಿದ್ರು. ಬೇಗ ಒಂದು 200 ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದ್ರು ಅವರು ಹಾಫ್ ಸೆಂಚುರಿನ. ಮತ್ತೆ ಜಿತೇಶ್ ಶರ್ಮಾ ಅವರು ಅದ್ಭುತವಾಗಿ ಬ್ಯಾಟಿಂಗ್ ತೋರಿದ್ರು. ಅವರು 210 ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದಿದ್ರು. ಅವ್ರದ್ದು ಕೂಡ ಮ್ಯಾಚ್ ಟರ್ನಿಂಗ್ ಅಂತ ಹೇಳ್ಬೋದು. ಜಿತೇಶ್ ಶರ್ಮಾ ಬ್ಯಾಟಿಂಗ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು. ಜಿತೇಶ್ ಶರ್ಮಾನು ಒಳ್ಳೊಳ್ಳೆ ಶಾಟ್ಸ್ ಆಡಿದ್ರು. ನಾವು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಜಿತೇಶ್ ಶರ್ಮಾ ಈ ತರ ಶಾಟ್ಸ್ ಎಲ್ಲ ಆಡ್ತಾರೆ ಅಂತ. ಒಳ್ಳೆ ಬ್ಯಾಟಿಂಗ್ ಬಂತು RCB ಕಡೆಯಿಂದ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಓಕೆ, ನಮ್ಮ ಮುಂಬೈ RCB ಅಂತಂದ್ರೆ ಈಗ ಆಫ್ಟರ್ 10 years ವಿನ್ ಆಗಿರುವಂತದ್ದು ವಾಂಖೇಡೆ ಸ್ಟೇಡಿಯಂ ಅಲ್ಲಿ RCB ಹುಡುಗರು. ಹಾಗಾಗಿ ಆ ಒಂದು ವಿನ್ನಿಂಗ್ ಮೂಮೆಂಟ್ ಯಾವ ರೀತಿ ಇತ್ತಂತಂದ್ರೆ 10 ವರ್ಷ ನಂತರ 2015 ಅಲ್ಲಿ ವಿನ್ ಆಗಿತ್ತು ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಈ IPL ಪಂದ್ಯದಲ್ಲಿ RCB ಇವತ್ತು ಗೆದ್ದಿದೆ. ಆ ಒಂದು ಖುಷಿ ಹೇಗಿತ್ತಂತ ಇವತ್ತು RCBಗೆ? ಖಂಡಿತವಾಗ್ಲು ಮುಂಬೈ ಇಂಡಿಯನ್ಸ್ಗೆ ಹೋಮ್ ಗ್ರೌಂಡ್ ಮುಂಬೈ ವಾಂಖೇಡೆ ಸ್ಟೇಡಿಯಂ. ಅಲ್ಲಿ ಬೆಂಗಳೂರು ಪಿಚ್ಚು, ಬೆಂಗಳೂರು ಗ್ರೌಂಡ್ ಮತ್ತೆ ಮುಂಬೈ ಗ್ರೌಂಡ್ ಎರಡೂ ಕೂಡ ಸಿಮಿಲರ್ ಇದೆ. ಸೊ ಎರಡೂ ಕೂಡ ಬ್ಯಾಟಿಂಗ್ ಟ್ರ್ಯಾಕ್ ತುಂಬಾ
ಬಾಲ್ ತುಂಬಾ ಬಾಲ್ ಚೆನ್ನಾಗಿ ಹೋಗುತ್ತೆ ಸ್ಪೀಡ್ ಆಗಿ. ಸೊ ಒಂದು ಒಳ್ಳೆ ಗ್ರೌಂಡ್. ಈ ಗ್ರೌಂಡ್ ಅಲ್ಲಿ ಅದರಲ್ಲೂ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆಲ್ಲೋದು ಈಸಿ ಏನಲ್ಲ RCBಗೆ. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ 5 ಬಾರಿ ಚಾಂಪಿಯನ್ಸ್ ಆಗಿರೋದು. ಸಾಕಷ್ಟು ಮ್ಯಾಚ್ಗಳು ಮುಂಬೈ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಮುಂಬೈ ಇಂಡಿಯನ್ಸ್ ಆಡಿದೆ. ಸೊ ಅಂದ್ರೆ ಹಳೆ ರೆಕಾರ್ಡ್ ಎಲ್ಲ ನಾವು ನೋಡಿದಾಗ ಮುಂಬೈ ತಂಡನ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಸೋಲ್ಸೋದು ತುಂಬಾನೇ ಕಷ್ಟ. ಅದಕ್ಕೇನೆ 10 ವರ್ಷ ಆಗಿರೋದು RCB ಅಲ್ಲಿ ಗೆಲ್ಲಲಿಕ್ಕೆ. ಬಟ್ ಇವತ್ತು ಸಕ್ಕತ್ತಾಗಿತ್ತು ಮ್ಯಾಚ್. ನಾವು ಅಂದ್ಕೊಂಡು ಮುಂಬೈ ಇಂಡಿಯನ್ಸ್ ಲಾಸ್ಟ್ ಮ್ಯಾಚಸ್ ಎಲ್ಲ ಸೋತಿದ್ರು, ಬಟ್ ಈ ಮ್ಯಾಚ್ ಅಲ್ಲಿ ಅವ್ರು ಸಕ್ಕತ್ತಾಗಿ ಆಡಿದ್ರು. ಒಳ್ಳೆ ಕಂಬ್ಯಾಕ್ ಬಂತು. ಅದರಲ್ಲೂ ವಿಶೇಷವಾಗಿ ನಾವು ಈ ಕ್ರೆಡಿಟ್ ನಾವು ಇವ್ರಿಗೆ ಕೊಡ್ಬೇಕು. ಇವನು ಹಾರ್ದಿಕ್ ಪಾಂಡ್ಯನು ಸಕ್ಕತ್ತಾಗಿ ಆಡಿದ್ರು. ಎಲ್ಲ ಒಂದ್ ಕಡೆ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಆಡ್ತಾರ ನೋಡಿದಾಗ ನಮ್ಗೆಲ್ಲ ಒಂದ್ ಕಡೆ ಸೋತೋಗುತ್ತೆ ಅಂತ. ಬಟ್ ಫ್ಯಾನ್ಸ್ ಕೂಡ ಅಷ್ಟೇ, ಮುಂಬೈ ಇಂಡಿಯನ್ಸ್ ನಮ್ಮ RCB ಫ್ಯಾನ್ಸ್ ಕೂಡ ಒಂಥರ ಎಲ್ಲ ಒಂದ್ ಕಡೆ ಡಲ್ ಆಗ್ಬಿಟ್ಟಿದ್ರು ಬ್ಯಾಟಿಂಗ್ ನೋಡ್ತಾ ಇದ್ದಾಗ. ಆ ತರ ಹೊಡೆದಿದ್ರು. ಮತ್ತೆ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಕೂಡ ಅಷ್ಟೇ, ನಿನ್ನೆ ನಾವು ಇವರು ತಿಲಕ್ ವರ್ಮಾ ಇವ್ರು ಆಡ್ತಾ ಇದ್ದಾಗ ಏನ್ ಫುಲ್ ಜೋಶ್ ಆಗಿದ್ರು ನಾವು ಗೆದ್ಬಿಡ್ತೀವಿ ಅಂತ. ಅಲ್ಲಿ ನಮ್ಗೆ ತಿಲಕ್ ವರ್ಮಾ ಅವ್ರು ವಿಕೆಟ್ ಬಿದ್ದಾಗ ಸ್ವಲ್ಪ ಮ್ಯಾಚ್ ಟರ್ನ್ ಆಯ್ತು. ಆಮೇಲೆ ಇವನು ಜಾಶ್ ಸೆಲ್ವುಡ್ ಅವರು ಇವ್ರದ್ದು ಹಾರ್ದಿಕ್ ಪಾಂಡ್ಯ ಅವರು ವಿಕೆಟ್ ತೆಗೆದ್ರು. ಒಂದೇ ಈ 10 ವರ್ಷಗಳಲ್ಲಿ RCB ಇದೇ ಮೊದಲ ಬಾರಿ ವಾಂಖೇಡೆ ಕ್ರೀಡಾಂಗಣದಲ್ಲಿ ಗೆದ್ದಿರೋದು. ನಿಜವಾಗ್ಲೂ ಫ್ಯಾನ್ಸ್ ಕೂಡ ಒಂದು ದೊಡ್ಡ ಒಂದು ಸಂಭ್ರಮದ ಕ್ಷಣ ಇದು. ಒಂದು ಐತಿಹಾಸಿಕ ಗೆಲುವು ಅಂತಾನೂ ನಾವು ಹೇಳ್ಬೋದು. ಯಾಕಂದ್ರೆ ಹಿಂದೆನೂ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲೂ 17 ವರ್ಷ ಆಗಿತ್ತು ಅಲ್ಲೂ ಕೂಡ ಗೆದ್ದು. ಆದ್ರೆ ಈ ಸೀಸನ್ ಅಲ್ಲಿ ಅಲ್ಲೂ ಕೂಡ ನಾವು ಬ್ರೇಕ್ ಮಾಡಿದ್ವಿ, ಸೋಲ್ಸಿದೀವಿ. ಇದು ಮುಂಬೈ ಇಂಡಿಯನ್ಸ್ ಕೂಡ 5 ಬಾರಿ ಚಾಂಪಿಯನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ 5 ಬಾರಿ ಚಾಂಪಿಯನ್ಸ್. ಸೊ ಈ ಎರಡೂ ತಂಡಗಳನ್ನ ಅವರ ಹೋಮ್ ಗ್ರೌಂಡ್ ಅಲ್ಲೇ ಗೆದ್ದು ನಾವು ಐತಿಹಾಸಿಕ ಗೆಲುವುಗಳನ್ನ ತಗೊಂಡಿದೀವಿ. ನಿಜಕ್ಕೂ ಇದು ಖುಷಿ ವಿಚಾರ. ಮತ್ತೆ ಇದೊಂದು ಶುಭ ಸಂಕೇತ. ಇದೊಂದು RCB ತಂಡಕ್ಕೆ ಈ ಸಲ ಚೊಚ್ಚಲ ಕಪ್ ಗೆಲ್ಲಲಿಕ್ಕೆ. ಸೀಸನ್ 18ರಲ್ಲಿ ಇದೇ ಒಂದಂತಲ್ಲ ರಮೇಶ್ ಅವರು, ತುಂಬಾ ಹೊಸ ಒಂದು ಪ್ರಯೋಗಗಳನ್ನಾಗಲಿ ಹೊಸ ಇತಿಹಾಸವನ್ನ ನಮ್ಮ ನಿರ್ಮಿಸುವುದರಲ್ಲಿ ನಮ್ಮ RCB ಹುಡುಗರು ಎಕ್ಸ್ಪರ್ಟ್ ಆಗ್ತಾ ಇದ್ದಾರೆ. ಯಾಕಂತಂದ್ರೆ ಆರಂಭಿಕ ಪಂದ್ಯಗಳಲ್ಲಿ 2 ಕೂಡ ಗೆದ್ರು ನಮ್ಮ RCB ಅವರು. ನೆಕ್ಸ್ಟ್ ಈ ಒಂದು 10 ವರ್ಷಗಳ ನಂತರ ವಾಂಖೇಡೆಯಲ್ಲಿ ಗೆದ್ರು. ಅವತ್ತು ಚೆನ್ನೈ ಕೂಡ 17 ವರ್ಷಗಳ ನಂತರ ಅಲ್ಲಿ ಗೆದ್ಕೊಂಡು ಬಂದ್ರು ಚೆನ್ನೈ ಕೂಡ. ಹೀಗೆ ಇವರು ಗೆಲುವಿನ ಊಟ ಮುಂದುವರಿಯುತ್ತೆ ಅಂತ ಹೇಳಿ. ಮತ್ತು ಬೌಲಿಂಗ್ ಬಗ್ಗೆ ಮಾತಾಡಲೇಬೇಕು, ಎಸ್ಪೆಷಲಿ ಇವತ್ತಲ್ಲಿ ಬೌಲಿಂಗ್ ಬಗ್ಗೆ. ಆರಂಭದಲ್ಲಿ ಒಳ್ಳೆ ಬೌಲಿಂಗ್ ಮಾಡಿದ್ರು RCB ಅವರು. ನಂತರ ಮಿಡಲ್ ಆರ್ಡರ್ಸ್ ಅಲ್ಲಿ ಸ್ವಲ್ಪ ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ತುಂಬಾ RCBಗೆ ಕಂಟಕವಾಗುವಂತಹ ಚಾನ್ಸಸ್ ತುಂಬಾ ಇತ್ತು. ಆದ್ರೆ ಕೊನೆಗಳಿಗೆ ಮತ್ತೆ ಟ್ರ್ಯಾಕಿಗೆ ಬಂದ್ರು. RCB ಬೌಲಿಂಗ್ ವೈಖರಿ ಹೇಗಿತ್ತಂತ ಇವತ್ತು ಬೌಲಿಂಗ್ ನೋಡಿ, ನಾವು ಮಿಡ್ಲ್ ಓವರ್ ತನಕ RCB ಬೌಲಿಂಗ್ ಚೆನ್ನಾಗೇ ಇತ್ತು. ಒಂದು ಮ್ಯಾಚ್ ಕರೆಕ್ಟ್ ಕಂಟ್ರೋಲ್ ಆಗಿ ತರ್ತಾ ಇದ್ರು ಬ್ಯಾಟ್ಸ್ಮನ್. ಟಾಪ್ ಆರ್ಡರ್ ರೋಹಿತ್ ಶರ್ಮಾ, ರಿಕಲ್ಟನ್, ಮತ್ತೆ ವಿಲ್ ಜಾಕ್ಸ್, ಮತ್ತೆ ಸೂರ್ಯಕುಮಾರ್ ಯಾದವ್ ಇವರು ಆಡ್ತಾ ಇದ್ದಾಗ RCB ತಂಡ ಒಡ್ಸ್ಕೊಂಡ್ರು ಒಂದು ಕಂಟ್ರೋಲ್ ಅಲ್ಲಿ ಇತ್ತು. ಮ್ಯಾಚ್ RCB ಕಡೆನೇ ಇತ್ತು ಅವಾಗ್ಲೂ. ಮ್ಯಾಚ್ ನಮ್ಗೆ ಟರ್ನ್ ಆಗಿದ್ದೆ ಇವ್ರು ಬಂದ್ಮೇಲೆ. ತಿಲಕ್ ವರ್ಮಾ ಮತ್ತೆ ಹಾರ್ದಿಕ್ ಪಾಂಡ್ಯ ಜೊತೆ ಆಟ ಯಾವಾಗ ಸ್ಟಾರ್ಟ್ ಆಯ್ತು ಅಲ್ಲೇ ಮ್ಯಾಚ್ ಟರ್ನ್ ಆಗಿತ್ತು. ಬಟ್ ತುಂಬಾ ಡಿಸಿಪ್ಲಿನ್. ಅದಕ್ಕೆ ಮೊದಲು ಅವ್ರು ಚೆನ್ನಾಗಿ ಬೌಲ್ ಮಾಡ್ತಾ ಇದ್ರು. ಬಟ್ ಇನ್ನೊಂದೇನಂದ್ರೆ ಮುಂಬೈ ವಾಂಖೇಡೆ ಸ್ಟೇಡಿಯಂ ಬಂದು ಬ್ಯಾಟಿಂಗ್ ಪಿಚ್, ಅದು ಬ್ಯಾಟಿಂಗ್ ಟ್ರ್ಯಾಕ್. ಅಲ್ಲಿ ನೀವು ಎಂತೆಂತ ಬೌಲರ್ ತಗೊಂಬಂದ್ರು ಕೂಡ ಎಲ್ರಿಗೂ ಹೊಡೆದಿದ್ದಾರೆ. ನೀವೇ ನೋಡಿದ್ರೆ ಯಾವ ರೀತಿ ಹೋಗ್ತಾ ಇತ್ತು ಬೌಂಡ್ರಿ ಮತ್ತೆ ಸಿಕ್ಸರ್. ಸುಮ್ಮನೆ ಮುಟ್ಟಿ ಬ್ಯಾಟ್ಗೆ ಮಿಡ್ಲಾದ್ರೆ ಸಾಕು, ಬ್ಯಾಟ್ ಆರಾಮಾಗಿ ಹೋಗ್ತಾ ಇತ್ತು. ಬಾಲ್ ಈಸಿಯಾಗಿ ಬೌಂಡ್ರಿ ಹೋಗ್ತಾ ಇತ್ತು, ಸಿಕ್ಸರ್ಗಳು ಹೋಗ್ತಾ ಇತ್ತು. ಇಲ್ಲೇನು ಮಾಡೋಕ್ಕಾಗಲ್ಲ. ಈ ಪಿಚ್ ಮೇಲೆ ಈ ತರ ಬ್ಯಾಟಿಂಗ್ ಟ್ರ್ಯಾಕ್ ಕೊಟ್ಟಾಗ ಬೌಲರ್ಸ್ ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ಸಾಧ್ಯವಾಗಲ್ಲ. ನೀವು ನೋಡ್ಬೋದು ಮ್ಯಾಚಲ್ಲಿ ಎಂತೆಂಥ ಭುವನೇಶ್ವರ್ ಕುಮಾರ್ ಎಂಥ ಬೌಲರು, ಜಾಸ್ ಹ್ಯಾಸಲ್ವುಡ್ ಅವರೆಂಥ ಬೌಲರು. ತುಂಬ ಅವರೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ರು ಈ ಒಂದು ಪಿಚ್ಚಲ್ಲಿ. ತುಂಬ ಕಷ್ಟ ಇದೆ ಈ ಥರ ಒಂದು ಪಿಚ್ಚಲ್ಲಿ ಕೊಟ್ಟಾಗ. ಅದೇ ನೀವು ಚೆನ್ನೈ ಗ್ರೌಂಡ್ MA ಚಿದಂಬರಂ ಸ್ಟೇಡಿಯಂ ಅಲ್ಲಿ ನೋಡಿದಾಗ ಅಲ್ಲಿ ಪಿಚ್ ಸ್ವಲ್ಪ ಸ್ಲೋ ಇರುತ್ತೆ. ಅಲ್ಲಿ ಬೌಲರ್ಗಳು ಸ್ವಲ್ಪ ಡಾಮಿನೇಟ್ ಮಾಡ್ತಾರೆ. ಅಲ್ಲೇ ಡಿಫ್ರೆಂಟ್ ಕಂಡೀಷನ್. ಬಟ್ ಇಲ್ಲಿ ಮುಂಬೈದು ಸೇಮ್ ಬೆಂಗಳೂರು ಥರನೇ ಇದು ಕೂಡ ಒಂದು ಪಿಚ್, ಬ್ಯಾಟಿಂಗ್ ಟ್ರ್ಯಾಕು. ಸೊ ನೀವು ಬೌಲರ್ಗಳು ನೀವು ವಿಕೆಟ್ ತೆಗಿಬೇಕಂದ್ರೆ ಸಾಕಷ್ಟು ನೀವು ಎಫರ್ಟ್ ಹಾಕಬೇಕು, ಸಾಕಷ್ಟು ಸ್ಕಿಲ್ ನೀವು ತೋರಿಸ್ಬೇಕು, ಸಾಕಷ್ಟು ನೀವು ತಲೆ ಓಡಿಸ್ಬೇಕು. ಅಲ್ಲಿ ಗ್ರೌಂಡಲ್ಲಿ ಪಿಚ್ಚಲ್ಲಿ ಯಾವ ರೀತಿ ನಾವು ವಿಕೆಟ್ ಎತ್ತಬೇಕು, ಬ್ಯಾಟ್ಸ್ಮನ್ ಯಾವ ರೀತಿ ಆಡ್ತಾ ಇದ್ದಾನೆ, ಅವ್ನ ಫುಟ್ ವರ್ಕ್ ಯಾವ ಥರ ಇದೆ, ಅವ್ನು ಏನು ಯೋಚನೆ ಮಾಡ್ತಾನೆ, ಅವ್ನ ಮೈಂಡಲ್ಲಿ ಏನಿದೆ ಅನ್ನೋದನ್ನ ಈ ಥರ ರೀಡ್ ಮಾಡಬೇಕು ಬೌಲರ್. ಅದನ್ನು ಒಂದು ಬಾಲ್ 6 ಹೊಡ್ಕೊಂಡಾಗ ನೆಕ್ಸ್ಟ್ ಥಿಂಕ್ ಮಾಡಬೇಕು, ಫಾಸ್ಟಾಗಿ ಥಿಂಕ್ ಮಾಡಬೇಕು. ಟೈಮ್ ಕೂಡ ಇರಲ್ಲ ನಿಮಗೆ. ನೆಕ್ಸ್ಟ್ ಬಾಲ್ ಹಾಕೋಷ್ಟು ಒಳಗಡೆ ನೆಕ್ಸ್ಟ್ ಯಾವ ಬಾಲ್ ನಾನು ಹಾಕಬೇಕು, ಅವ್ನು ಯಾವ ಶಾರ್ಟ್ಸ್ ಟ್ರೈ ಮಾಡ್ಬೋದು. ಸೊ ಈ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಬೌಲ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಕ್ಯಾಪ್ಟನ್ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ ಇಲ್ಲಿ. ಬೌಲಿಂಗ್ ಚೇಂಜ್ ಮಾಡೋದಾಗ್ಲಿ, ಫೀಲ್ಡಿಂಗ್ ಚೇಂಜ್ ಮಾಡೋದಾಗ್ಲಿ ಕೂಡ. ಮತ್ತೆ ವಿಕೆಟ್ ಕೀಪರ್ದು ಅಷ್ಟೇ. ವಿಕೆಟ್ ಕೀಪರ್ ನೋಡ್ತಾ ಇರ್ತಾರೆ. ಬೌಲರ್ ಬಿಟ್ರೆ ವಿಕೆಟ್ ಕೀಪರ್ ಕೂಡ ತುಂಬಾ ಇಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಬ್ಯಾಟ್ಸ್ಮನ್ ಯಾವ ರೀತಿ ಇರ್ತಾನೆ, ಅವ್ನ ವೀಕ್ನೆಸ್ ಏನು ಅನ್ನೋದನ್ನ ಬೇಗ ಫೈಂಡ್ ಔಟ್ ಮಾಡೋಕ್ಕಾಗೋದು ವಿಕೆಟ್ ಕೀಪರೇ. ಸೊ ಇದೆಲ್ಲ ಒಂದು ಪ್ರಕ್ರಿಯೆಗಳು ಸ್ಪೀಡ್ ಆಗಿ ನಡಿಬೇಕು ಮ್ಯಾಚ್ ಅಲ್ಲಿ. ಈಗ ಹೊಡಿತಾ ಇದ್ದಾಗ ಬ್ಯಾಟ್ಸ್ಮನ್ ಬಂದು 4-6 ಹೊಡಿತಾ ಇದ್ದಾಗ ಬೌಲರ್ ತಲೆ ಕೆಟ್ಟೋಗ್ಬಿಡುತ್ತೆ, ಒಂದು ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ ಸ್ಟಡನ್. ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾಗದೆ ಒಂಥರ. ಸೊ ಆ ಟೈಮಲ್ಲಿ ವಿಕೆಟ್ ಕೀಪರ್ ಅದನ್ನು ಹೇಳ್ಬೇಕು, ಕಾನ್ಫಿಡೆಂಟ್ ಕೊಡ್ಬೇಕು, ಕ್ಯಾಪ್ಟನ್ ಆದವ್ರು ಕಾನ್ಫಿಡೆಂಟ್ ಕೊಡ್ಬೇಕು. ಸೊ ಈ ತರ ಮಾಡೋ ಆ ತರ ಮಾಡೋ ಅಂತ ಅಂದ್ರೆ ಮೈಂಡ್ ಕಾಮ ಇಟ್ಕೊಂಡು ಬೌಲ್ ಮಾಡ್ಬೇಕಾಗುತ್ತೆ. ಆ ಕೆಲಸನ RCB ತಂಡ ಡೆತ್ ಓವರ್ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ತಿಲಕ್ ವರ್ಮಾ ಮತ್ತೆ ಹ್ಯಾಸಲ್ವುಡ್ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು. ಇವರು ಹಾರ್ದಿಕ್ ಪಾಂಡ್ಯ ಇಬ್ರು ಚೆನ್ನಾಗಿ ಆಡ್ತಾ ಇದ್ದ ಟೈಮಲ್ಲಿ ಒಂದು ಭುವನೇಶ್ವರ್ ಕುಮಾರ್ ಮತ್ತೆ ಹ್ಯಾಸಲ್ವುಡ್ ಅವರು ಒಂದು ಒಳ್ಳೆ ಕ್ರೂಷಿಯಲ್ ವಿಕೆಟ್ ತಗೊಂಡ್ರು. ಇದು ಪಂದ್ಯಕ್ಕೆ ಟರ್ನಿಂಗ್ ಪಾಯಿಂಟ್ ಆಯ್ತು. ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಎಷ್ಟು ಟೀಮ್ಗೆ ಇಂಪಾರ್ಟೆಂಟ್ ಅನ್ನೋದನ್ನ ಇವರಿಬ್ರು ಈ ಮ್ಯಾಚ್ ಅಲ್ಲಿ ತೋರಿಸ್ಕೊಟ್ರು. ಸೊ ಬ್ಯಾಟಿಂಗ್ ಟ್ರ್ಯಾಕ್ ಅಲ್ಲಿ ಹೊಡ್ಸ್ಕೊಳ್ಳೋದು ಅದೇನು ಬೌಲರ್ ಅಂದ್ರೆ ಹೊಡ್ಸ್ಕೊಂಡ್ತಾ ಇದೆಲ್ಲ ಕಾಮನ್ ಇದೆಲ್ಲಾನು.
ಬಟ್ ಈ ಥರ ಬ್ಯಾಟಿಂಗ್ ಟ್ರ್ಯಾಕಲ್ಲೂ ಕೂಡ ಬೌಲಿಂಗಲ್ಲಿ ಒಂದು ಮೇಲುಗೈ ಸಾಧಿಸೋದಿದೆಯಲ್ಲ ನಿಜಕ್ಕೂ ಒಂದು ತುಂಬ ಗ್ರೇಟ್ ಅಂತ ಹೇಳ್ಬೋದು ನಾವು. ಓಕೆ, ಮುಂಬೈ ಇಂಡಿಯನ್ಸ್ ಒಂದು 2 ಪಾಯಿಂಟ್ಸ್ ವೀಕ್ನೆಸ್ ಏನು ಕಂಡಿತ್ತು ಇವತ್ತಿನ ಮ್ಯಾಚಲ್ಲಿ ಹೇಳೋದಾದ್ರೆ, ಮುಂಬೈ ಒಂದು ಸೋಲಿಗೆ ಕಾರಣ. ಯಾಕಂತಂದ್ರೆ ಕೊನೆ ತನಕ ಕೂಡ ಬಂದರು, ಗೆಲುವಿನ ಲಯಕ್ಕೆ ಮರಳುವಂಥ ಚಾನ್ಸಸ್ ಕೂಡ ಇತ್ತು. ಆದರೆ ಕೊನೆ ಮೂಮೆಂಟಲ್ಲಿ ಸೋತ್ಬಿಟ್ಟು 1-2 ಪಾಯಿಂಟ್ ಏನು ಕಾರಣ ಅದು ಅಂತ ಅವರಿಗೆ ಕಾರಣ ಅಂದರೆ ಇದು ಆ್ಯಕ್ಚುಲಿ ನಾವು ಮುಂಬೈ ಟೀಮ್ಸ್ ಹಿಂದೆ ನೋಡಿದಾಗ ನಾವು ಮುಂಬೈ ಟೀಮ್ಸ್ ಪರ್ಫಾರ್ಮೆನ್ಸ್ಗಳನ್ನು ನಾವು ಆನ್ ಪೇಪರ್ ಹಿಂದೆ ಏನೇನು ಯಾವ ಥರ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋದು ನಾವು ನೋಡಿದಾಗ ಮುಂಬೈ ಟೀಮ್ಸ್ ಯಾವಾಗಲೂ ಬ್ಯಾಟಿಂಗ್ ತುಂಬ ಸ್ಟ್ರಾಂಗ್ ಇರುತ್ತೆ ಮತ್ತು ಆಲ್ರೌಂಡರ್ಗಳು ಕೂಡ ತುಂಬ ಸ್ಟ್ರಾಂಗ್ ಇದ್ದಾರೆ. ಈ ಸಲ ನೀವು ನೋಡಿದಾಗ ಆಲ್ರೌಂಡರ್ಗಳು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಇವಾಗ ಸ್ಟ್ರಾಂಗ್ ಅಂದರೆ ಆಲ್ರೌಂಡರ್ ಯಾರು ಇಲ್ಲಿ ಕೀ ಪ್ಲೇಯರ್ ಅಂದರೆ ನಮ್ಗಿರೋದು ಹಾರ್ದಿಕ್ ಪಾಂಡ್ಯ ಒಬ್ಬರೇ. ಇವತ್ತು ಆಡಿದ್ದು ಅವ್ರು ಒಬ್ಬರೇ, ಹಾರ್ದಿಕ್ ಪಾಂಡ್ಯ ಒಬ್ಬರೇ ಆಡಿದ್ದು, ಬೇರೆ ಆಲ್ರೌಂಡರ್ ಇಲ್ಲ. ಬಸ್ಟ್ ಅದಕ್ಕಿಂತ ನಾವು ನೋಡಿದಾಗ ಕೈರಾನ್ ಪೊಲಾರ್ಡ್ ಇದ್ರು, ಕೃಣಾಲ್ ಪಾಂಡ್ಯನು RCB ಈಗ ಆಡ್ತಾ ಇದ್ದಾರೆ. ಅವರು ಹಿಂದೆನೂ ಇದ್ದಿದ್ದು RCB ಮುಂಬೈ ಇಂಡಿಯನ್ಸ್ ಅಲ್ಲೇ ಇದ್ದಿದ್ದು. ಒಳ್ಳೆ ಆಲ್ರೌಂಡರ್ಸ್ ಅವಾಗಿದ್ರು. ಬಟ್ ಇವಾಗ ನೀವು ಹೇಳಿದ ಕಾರಣ ನಾವು ನೋಡೋದಾದ್ರೆ RCB ಈ ಮುಂಬೈ ಇಂಡಿಯನ್ಸ್ ತಂಡದ ಅಗ್ರ 4 ಬ್ಯಾಟ್ಸ್ಮನ್ಗಳು ಬೇಗ ವೈಫಲ್ಯತೆ ಅನುಭವಿಸಿದ್ರು. ಯಾರು ಚೆನ್ನಾಗಿ ಆಡ್ತಾ ಇಲ್ಲ. ರೋಹಿತ್ ಶರ್ಮಾನು ಆಡ್ತಾ ಇಲ್ಲ, ಸೂರ್ಯಕುಮಾರ್ ಯಾದವ್ ಕೂಡ ಅವ್ರ ಕಡೆಯಿಂದನೂ ಒಂದು ಒಳ್ಳೆ ಇನ್ನಿಂಗ್ಸ್ ಬರ್ತಾ ಇಲ್ಲ. ಅಂದರೆ ಅವ್ರ ಹಳೆ ಆಟ ಬರ್ತಾ ಇಲ್ಲ. ಲಾಸ್ಟ್ ಸೀಸನ್ನು ಅದಕ್ಕೆ ಹಿಂದಿನ ಸೀಸನ್ ಯಾವ ರೀತಿ ಆಡ್ತಾ ಇದ್ದಾರೆ ಸೂರ್ಯಕುಮಾರ್ ಯಾದವ್, ಸಾವೊಂದು ಆಟನ ಅವ್ರು ಇಲ್ಲಿ ತರಲಿಕ್ಕೆ ಆಗ್ತಾ ಇಲ್ಲ. ಮತ್ತು ರಿಕಲ್ಟನ್ ಅಂತ ಅವ್ರ ಕಡೆಯಿಂದನೂ ಬರ್ತಾ ಇಲ್ಲ. ಅವರು ಒಳ್ಳೆ ಸ್ಟಾರ್ಟ್ ತೊಗೊಂಡ್ರು, ಬಟ್ ವೈಫಲ್ಯತೆ ಅನ್ಬೋದು. ಒಟ್ಟಾರೆಯಾಗಿ ಅಗ್ರ ಕ್ರಮಾಂಕದ 4 ಬ್ಯಾಟ್ಸ್ಮನ್ ಇಲ್ಲಿ ವೈಫಲ್ಯತೆ ಅನುಭವಿಸಿದ್ರಿ ಈ ಮ್ಯಾಚಲ್ಲಿ. ಸೊ ಅಂದರೆ ಈಸಿಯಾಗಿ ಸೋತ್ಬಿಡ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾಗ್ ಎಲ್ಲೋ ಒಂದು ಕಡೆ ಲಕ್ಕಿತ್ತು ಇವತ್ತು, ಅದಕ್ಕೆ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ರು. ಸೊ ಮುಂಬೈ ಇಂಡಿಯನ್ಸ್ ವೀಕ್ನೆಸ್ ಏನಪ್ಪ ಅಂದರೆ RCB ಕಂಪೇರ್ ಮಾಡಿದ್ರೆ ಬ್ಯಾಟಿಂಗಲ್ಲೇ ವೀಕ್ ಇರೋದು ಇಲ್ಲಿ. ಸೊ ಇನ್ನು ಅಗ್ರ 4 ಬ್ಯಾಟ್ಸ್ಮನ್ ವೈಫಲ್ಯತೆ ಅನುಭವಿಸಿದ್ರಲ್ಲ, ಇದೇ ನಮಗೆ ಇಲ್ಲಿ ಎವಿಡೆನ್ಸು. ಓಕೆ, ನೆಕ್ಸ್ಟ್ ಮ್ಯಾಚ್ ನೋಡುವ. RCB ಈಗಾಗಲೇ ಒಂದು ಸೋಲನ್ನು ಕಂಡು 3 ಮ್ಯಾಚಲ್ಲಿ ವಿನ್ ಆಗಿದೆ ಮತ್ತು ಅಂಕಪಟ್ಟಿಯಲ್ಲಿ ಕೂಡ 3rd ಪ್ಲೇಸಲ್ಲಿ ಇದೆ ಅನಿಸುತ್ತೆ ನನಗೆ. ಮುಂದಿನ ಪಂದ್ಯಗಳಲ್ಲಿ ನಮ್ಮ IPL ಧಮಾಕ ವಿಶೇಷ ಕಾರ್ಯಕ್ರಮದ ಮೂಲಕ ತಾವು ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ನಮ್ಮ ವೀಕ್ಷಕರಿಗೋಸ್ಕರ. ರಮೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮ. ಇವತ್ತು RCB ತಂಡ ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ಇವತ್ತೊಂದು ಇತಿಹಾಸವನ್ನ ನಿರ್ಮಿಸಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ 2015ನಲ್ಲಿ RCB ತಂಡ ವಾಂಖೇಡೆಯ ಮುಂಬೈ ಸ್ಟೇಡಿಯಂನಲ್ಲಿ ಗೆದ್ದಿತ್ತು. 10 ವರ್ಷಗಳ ನಂತರ ಇವತ್ತು ವಿನ್ ಆಗಿರುವಂತದ್ದು RCBಯ ಅಭಿಮಾನಿಗಳಿಗೆ ತುಂಬಾ ಸಂತೋಷವನ್ನ ತಂದಿದೆ ಅಂತ ಹೇಳ್ಬೋದು. ಮತ್ತಷ್ಟು IPL ಧಮಾಕ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ಕಾರ್ಯಕ್ರಮ. ನಮಸ್ಕಾರ, ನಮಸ್ತೆ.